ಎಲ್ಲ ಕಡೆ ಬಂದು ಭಾಳ ಶಕ್ತಿಯುತವಾಗಿ ಬಂದಾಯಿತು. ಬಸ್ ಹತ್ತೋಕ್ಕೆ ಜನ ಇಲ್ಲ, ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ, ಹೋಟ್ಲ್ ತಿಂಡಿ ತಿನ್ನೋರಿಲ್ಲ. ಇದೆಲ್ಲ ಭಾಳ ಅದ್ಭುತವಾಗಿ ಸಂಪೂರ್ಣವಾಗಿ ಆಗಿದೆ. ಇದು ನಾನು ಏನು ಹೇಳ್ತೀನಿ ಅಂತಂದರೆ, ಇದಕ್ಕಾಗಿ ಮತ್ತೊಂದು ಚಳುವಳಿ 26 ಏಪ್ರಿಲ್ ಇದೆ, 26ನೇ ತಾರೀಕು ಬಹಳ ವಿನೂತನವಾಗಿ ಬಹಳ ವಿಶೇಷವಾಗಿ ಸುಮಾರು ಇಡೀ ರಾಜ್ಯಾದ್ಯಂತ 2 ಕೋಟಿ ಈಡ್ಗಾಯಿ ಹೊಡೆಯೋದು. ಇದಕ್ಕೆ ಯಾರ ಅಡ್ಡಿ ಆತಂಕ ಇಲ್ಲ, ಯಾರ್ದು ಇದಕ್ಕೆ ನೈತಿಕ ಬೆಂಬಲ ಅನ್ನಂಗಿಲ್ಲ. ನೇರವಾಗಿ ಮನೆಯಲ್ಲೇ ಹೊಡಿಬೋದು, ಹೋಟ್ಲಲ್ಲಿ ಹೊಡಿಬೋದು, ದೇವಸ್ಥಾನದಲ್ಲಿ ಹೊಡಿಬೋದು, ಮಸೀದಿಲಿ ಹೊಡಿಬೋದು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ರಸ್ತೆಯಲ್ಲಿ ಹೊಡಿಬೋದು, ಎಲ್ಲಿ ಅಂದ್ರಲ್ಲಿ. ಕಾಯಿ ಹೊಡೆಯೋ ಚಳುವಳಿ, ಈಡ್ಗಾಯಿ ಹೊಡೆಯೋ ಚಳುವಳಿ 26ನೇ ತಾರೀಕು. ನಮ್ಮ ಇದು ಕನಿಷ್ಠ 2 ಕೋಟಿ ಈಡ್ಗಾಯನ್ನು ಹೊಡಿಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅದು ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲೂ ಎಲ್ಲ ತಾಲ್ಲೂಕುಗಳು ಮತ್ತು ಕೋಲಾರದಲ್ಲೂ ಭಾರಿ ಹೆಚ್ಚಿನ ರೀತಿಯಲ್ಲಿ ಈಡ್ಗಾಯನ್ನು ಹೊಡೆಯುವ ಮೂಲಕ ಇಡೀ ನಾಡಿನ ಸಮಗ್ರ ಕನ್ನಡಿಗರ ಮೆಟ್ರೋ ರೇಟ್ ಜಾಸ್ತಿ ಮಾಡೋದು ಒಂದೊಂದಲ್ಲ, ಎಲ್ಲ ರೀತಿಯಲ್ಲೂ ನಾವು ಬಹಳ ಅತ್ಯಂತ ಹಿಂದಿದಾಗಿದೆ. ನಿಮ್ಗೆ ಹೇಳೋದಾದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಅದ್ಭುತವಾದಂಥ ಕಾರ್ಖಾನೆಗಳಲ್ಲಿಲ್ಲ, ಬೆಳಗಾವಿಯಲ್ಲಿಲ್ಲ. ಕನ್ನಡಿಗರಿಗೆ ಉದ್ಯೋಗ ಭಾಳ ಇದನ್ನು ಶಾಸನಸಭೆಯಲ್ಲೂ ಯಾರೂ ಮಾತಾಡಲಿಲ್ಲ. ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವರು ಪಾಳ್ಯಗಾರರು ಕರ್ನಾಟಕದಲ್ಲಿ, ಅವ್ರು ಹೇಳಿದಷ್ಟೇ ಫೀಸು ಹುಡುಗರು ಕೊಡಬೇಕು. ಈಗ ಇದ್ದಕ್ಕಿದ್ದಂಗೆ ಅವರು ಸಂಪೂರ್ಣವಾಗಿ ಇದನ್ನು ಏರಿಸಿದ್ದಾರೆ. ಆ ವಾಹನದ್ದು ಅವರು ಮಕ್ಕಳು ಕರ್ಕೊಂಬರ್ತಕ್ಕಂಥದ್ದನ್ನ ಸುಮಾರು 50%ನವರೆಗೂ ಏರಿಸ್ತಾ ಇದ್ದಾರೆ. ಮತ್ತು ಈ ಕಡೆ ಹಾಲಿನ ದರ ಏರಿಕೆ, ಈ ಕಡೆ ಬಸ್ ದರ ಏರಿಕೆ, ಕುಡಿಯೋ ನೀರು ದರ ಏರಿಕೆ, ನಿರಂತರವಾಗಿ ಇದು ವಿದ್ಯುತ್ ಶಕ್ತಿ ಎಲ್ಲ ಏರಿಕೆ ಆಗಿದೆ. ಇದು ಬಹಳ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ. ಜನರ ಮೇಲೆ ಈ ರೀತಿ ಹೊರೆಯನ್ನು ಹಾಕಿದರೆ ಗತಿಯನ್ನು ಯೋಚನೆ ಮಾಡಬೇಕಾದ್ದು. ಯೋಚನೆ ಮಾಡದೇ ಇದ್ದರೆ ಕಷ್ಟ ಆಗುತ್ತೆ. ಸುಮಾರು ಆ ಬೆಲೆ ಏರಿಕೆ, ನಿಶ್ಚಿತ ಬೆಲೆ ಏರಿಕೆ ಎಷ್ಟು ಸಿಕ್ಕಾಬಡಿ ಏರಿಸಿದ್ದಾರೆ ಅಂತಂದರೆ ಅದು ಅಸಾಧ್ಯವಾದಂಥದ್ದು. ನೀವು ಬೆಲೆ ಏರ್ತಾ ಇದ್ದರೆ ಕೇಳೋರು ಯಾರೂ ಇಲ್ಲ. ಮತ್ತೀಗ ವಿಮಾನ ನಿಲ್ದಾಣಗಳು ಮಾಡಕ್ಕೆ ಕೊಟ್ಟಿದ್ದಾರೆ, ಹೊಸ ವಿಮಾನ ನಿಲ್ದಾಣಗಳು. ಒಂದೊಂದು ವಿಮಾನ ನಿಲ್ದಾಣಕ್ಕೆ 3,000 ಎಕರೆ 4,000 ಎಕರೆ ಜಮೀನು ಬೇಕು. ಯಾರಿಗೆ ಕಿತ್ಕೊತಾರೆ? ರೈತರ ಗತಿ ಏನು? ಅವರಿಗೆ ನೀವು ಯಾವುದೋ ಒಂದು ದರ ನಿಗದಿ ಮಾಡಿ ಕೊಟ್ಬಿಡ್ತೀರಿ. ಅವ್ರಿಗೆ ರೈತರಿಗೆ ಬೆಳೆಯೋರಿಗೆ ಯಾವ ಕಾರಣ ಬೆಳೀತಾರೆ? ಬೆಳವಣಿಗೆಯನ್ನು ಭತ್ತ ಬೆಳೆಯೋದೇನು, ಅಕ್ಕಿ ರಾಗಿ ಬೆಳೆಯೋದೇನು, ಜೋಳ ಬೆಳೆಯೋದೇನು? ಬೆಳವಣಿಗೆ ರೈತನಿಗೆ ಬೆಳೆಯೋದಕ್ಕೆ ಜಮೀನೇ ಇರೋದಿಲ್ಲ. ಈ ಥರ ನಾವು ಬಹಳ ಹಿಂದೆ ಬಿದ್ದಿದ್ದೀವಿ. ಬ್ಯಾಂಕ್ ಸಾರ್ವಜನಿಕರ ಮೇಲೆ ಪರಿಣಾಮ ಆಗಲಿ ಅಂತಲೇ ಈಡ್ಗಾಯಿ ಹೊಡೆಯೋದು. ಈಡ್ಗಾಯಿ ಹೊಡೆದ ತಕ್ಷಣ ಈಡ್ಗಾಯಿ ಅಂದ್ರೇನು, ಈಡ್ಗಾಯಿ ಯಾಕೆ ಹೊಡಿತಾರೆ, ಕಾರಣ ಏನು, ಉದ್ದೇಶ ಏನು, ಯಾವ ನಿರ್ಣಯಕ್ಕೆ, ಅದೇ ಈಡ್ಗಾಯಿ, ಅದೇ ಸಾರ್ವಜನಿಕರಿಗೆ ಇಡೀ ದೇಶದಲ್ಲಿ ಪ್ರಚಾರ ಆಗ್ತಕ್ಕಂಥದ್ದು. ಆದ್ದರಿಂದ ಸಾರ್ವಜನಿಕರಿಗೆ ಕರ್ನಾಟಕ ಬಂದ್ ಕರೆ ಕೊಟ್ಟು ಪರವಿರುದ್ಧವಾದ ಒಂದು ನಿಮಿಷ ಎಲ್ಲಿಗೆ ಅರ್ಕೆನೂ ಅರ್ಕೆನೂ ಹೊಡಿತಾರೆ. ನಾವು ಈಡ್ಗಾಯಿ ಹೊಡೆಯೋ ಮೂಲಕ ನಮ್ಮ ಬೇಡಿಕೆನೂ ಈಡೇರಲಿ ಅನ್ನೋದು ಇದು ಒಂಥರ ಪ್ರಾರ್ಥನೆನೂ ಆಗ್ಬೋದು, ಪೂಜೆನೂ ಆಗ್ಬೋದು, ಚಳುವಳಿನೂ ಆಗ್ಬೋದು, ಎಲ್ಲಕ್ಕೂ ಅನುಕೂಲ. ಆ ದೃಷ್ಟಿಯಿಂದ ಎಲ್ಲ ವರ್ಗದವರು ಪೂಜೆ ಮಾಡೋರ ತೆಂಗಿನಕಾಯಿ ಹೊಡೀಲಿ, ಇನ್ನೊಬ್ಬರು ಬರ್ತಾರ ತೆಂಗಿನಕಾಯಿ ಹೊಡೀಲಿ, ಹೋಟ್ಲವರು ಅಡುಗೆ ಮಾಡಬೇಕಾ ತೆಂಗಿನಕಾಯಿ ಹೊಡೀಲಿ, ಇನ್ನು ದೇವಸ್ಥಾನ ತೆಂಗಿನಕಾಯಿ ಹೊಡೀಲಿ,
ಮಸೀದಿಯವರು ತೆಂಗಿನಕಾಯಿ ಹೊಡೆಯೋದಕ್ಕೆ ತೆಂಗಿನಕಾಯಿಗೆ ಯಾವ ಮಡಿ ಗಿಡಿ ಏನಿಲ್ಲ. ಆದ್ದರಿಂದ ಇದು ವಿನೂತನ ವಿಶೇಷ ವಿಶಿಷ್ಟವಾದಂಥ ಚಳುವಳಿ. ತಗೊಂಡೋಗ್ಬೇಕು. ತೆಂಗಿನಕಾಯಿ ಬಿಡಿಗ ಯಾಕೆ ತಗೊಂಡೋಗ್ಬೇಕು? ಯಾಕೆ ತಗೊಂಡೋಗ್ಬೇಕು ಅಂತ ಹೇಳ್ತೀನಿ ಅಂತಂದರೆ, ರಸ್ತೆಯಲ್ಲಿ ಹಾಳು ಮಾಡಬಾರ್ದು. ತೆಂಗಿನಕಾಯಿ ಅದು ಪವಿತ್ರ, ನಮಗೆ ತಿನ್ನೋಕ್ಕಾಗತ್ತೆ, ಸಾರಿಗಾಗತ್ತೆ, ತೊಳೆದು ಕ್ಲೀನಾಗಿ. ನಾವು ರಸ್ತೆಯಲ್ಲಿ ಹೊಡೆದ್ಬಿಟ್ಟು ಚೆಲ್ಬಿಟ್ಟು ಹೋಗೋದಲ್ಲ. ಯಾರು ಹೊಡಿತಾರೆ ಅವ್ರನ್ನ ಚೀಲ ಇಟ್ಕೊಂಡು 100 ಹೊಡಿತಾರ, ಗಂಭೀರ ತಗೊಂಡು ರಾತ್ರಿಗೆ ಹಾಸ್ಟ್ಲು ಬೇರೆ ಕಡೆ ಹೋಗಿ ಅವ್ರು ಕೊಟ್ಟು ತೊಳೆದು ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ಬೇಕು. ಇದು ಉದ್ದೇಶ. ಸುಮ್ಮನೆ ಹಸ್ಬಿಟ್ಟು ಹೋಗಲ್ಲ ನಾವು. ಒಂದು ಪೀಸ್ ಇದ್ದರೆ ತಿಂತೀವಿ, ತಗೊಂಡು ಹೋಗ್ತೀವಿ.